ಗೃಹಲಕ್ಷ್ಮಿ 4ನೇ ಕಂತಿನ ಹಣ ಯಾವ ಜಿಲ್ಲೆಯವರಿಗೆ ಬಂದಿದೆ? ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇನ್ನೂವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಶುರುವಾಗಿ ಕೇವಲ 4 ತಿಂಗಳಾಗಿದೆ. ಸೊ ಅವರು 4 ತಿಂಗಳಾಗಿ ಸ್ಟಾರ್ಟ್ ಆದರೂ ಇನ್ನೂ ಕೆಲವರಿಗೆ ಪಾಪ 1ನೇ ಕಂತಿನ ಹಣನೇ ಬಂದಿಲ್ಲ. ಸೊ ಅದು ಹೇಗೆ ಏನು ಅಂತ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಹಾಗೆ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ 23ನೇ ತಾರೀಕು ಅವರು ಡಿಸೆಂಬರ್ 23ನೇ ತಾರೀಕು ಅವರು ಹಣ ರಿಲೀಸ್ ಮಾಡ್ತೀವಿ, ಎಲ್ಲರಿಗೂ ಯಾರ್ಯಾರಿಗೆ ಬಂದಿಲ್ಲ ಎಲ್ಲರದು ಮಾಡ್ತೀವಿ ಅಂತ ಹೇಳಿದರು. ಸೊ ನಿನ್ನೆನೇ 23 ಆಯಿತು, ಆದರೆ ಇನ್ನೂ ಕೆಲವರಿಗೆಲ್ಲ ಯಾರಿಗೂ ದುಡ್ಡು ಬಂದೇ ಇಲ್ಲ. ಸೊ ಯಾವ ಜಿಲ್ಲೆಯವರಿಗೆ ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ, ಇನ್ನೂ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳೋದಕ್ಕಾದರೆ ಇನ್ನೂ ಅವರು ಯಾವ ಜಿಲ್ಲೆಗೂ ರಿಲೀಸ್ ಮಾಡಿಲ್ಲ ಅಂತ ಹೇಳೋಕೆ ಮಾಡ್ತೀನಿ. ಯಾಕಂದರೆ ಇನ್ನೂ ಅವರು ಕೇವಲ 4ನೇ ಕಂತಿನ ಹಣ ಕೇವಲ 1% ಜನಕ್ಕೆ ಬಂದಿದೆ ಅಂತ ಹೇಳ್ಬೋದು. 100ಅಲ್ಲಿ 1% ಜನಕ್ಕೆ 4ನೇ ಕಂತಿನ ಹಣ ಬಂದಿದೆ. 3ನೇ ಕಂತು ಬಂದವರು ಇನ್ನೂ 50-50 ಇದೆ. 50% 3ನೇ ಕಂತಿನ ಹಣ ಬಂದಿದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪೆಂಡಿಂಗಲ್ಲಿರೋ ಹಣನ ಜಮಾ ಮಾಡಿಬಿಟ್ಟು ನೆಕ್ಸ್ಟು ಇವ್ರದ್ದು 4ನೇ ಕಂತಿನವ್ರದ್ದು ಮಾಡ್ತೀವಿ ಅಂತ. ಸೊ ಅವರು ಇನ್ನೂವರೆಗೂ ಯಾವ ಪೆಂಡಿಂಗ್ ಹಣನೂ ಮಾಡ್ತಾ ಇಲ್ಲ. ಸೊ ನಿಮಗೆಲ್ಲ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ಈ ವಿಡಿಯೋನ ನೋಡಿ ಒಂದು ಕೆಲವೊಂದು ಸಮಯಗಳ ನಂತರ ಅದು ಅಪ್ಲೋಡ್ ಆಗಿರುತ್ತೆ. ಆ ಗುಡ್ ನ್ಯೂಸ್ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಅದರಲ್ಲಿ ಗೃಹಲಕ್ಷ್ಮಿ ಅವರಿಗೆ ಇನ್ನೂ 1 ಕಂತಿನ ಹಣ ಬರದೇ ಇರೋರಿಗೆ ಗುಡ್ ನ್ಯೂಸ್ ಇದೆ. ಸೊ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತೀನಿ. ಇವರು 4ನೇ ಕಂತಿನ ಹಣ ಯಾವಾಗ ಈಗ ಮಾಡಿದ್ದಾರೆ ಅಂದರೆ, ಇನ್ನೂ ಯಾವ ಜಿಲ್ಲೆಗೂ ರಿಲೀಸ್ ಮಾಡಿಲ್ಲ. ಇವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ, ಡಿಸೆಂಬರ್ 31ನೇವರೆಗೂ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ದಿನ ಕಾದಿದ್ದೀವಿ, ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಯಾಕಂದರೆ ಅದು ಸರ್ಕಾರ ಯಾವಾಗ ಹಣ ಜಮಾ ಮಾಡುತ್ತೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಅವರು ಹೇಳೋದು ಇಲ್ಲ, ರಿವೀಲು ಮಾಡೋದಿಲ್ಲ. ಅವ್ರು ಹೇಳಿದರು ಡಿಸೆಂಬರ್ 23ನೇ ತಾರೀಕು ನಾನು 4ನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದರು. ಆದರೂ ಇನ್ನೂವರೆಗೂ ಅದಾಗಿಲ್ಲ. ಸೊ ನಿಮ್ಮದು ದುಡ್ಡು ಬಂದಿದೆಯಾ ಇಲ್ವಾ, ನಿಮ್ದು ಎಷ್ಟು ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ನಿಮ್ದೇನಾದರೂ ಅನ್ನ ಬಗ್ಗೆ ಬಂದು ಗೃಹಲಕ್ಷ್ಮಿ ಬಂದಿಲ್ವಾ, ಅಥವಾ ಬೇರೆ ಅಕೌಂಟಿಗೆ ಹೋಗಿದೆಯಾ, ಸೊ ಎಲ್ಲ ಚೆಕ್ ಮಾಡಿ. ಸೊ ನೀವು ಬ್ಯಾಂಕ್ ಹೋಗಿ ಚೆಕ್ ಮಾಡಿಸಿದ್ರೆ ನಿಮಗೂ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಬಾರಿ ಮೆಸೇಜ್ ಬಂದಿರಲ್ಲ ಮೊಬೈಲ್ ಫೋನಿಗೆ. ಸೊ ನೀವು ಮೆಸೇಜ್ ಬಂದಿಲ್ಲ ಅಂತ ಹಾಗೆ ಕೂತ್ಕೋಬೇಡಿ, ಹೋಗಿ ಬ್ಯಾಂಕ್ ಅಕೌಂಟಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಬ್ಯಾಂಕಲ್ಲಿ ಹೋಗಿ ಅಂತ ಹೇಳ್ತೀನಿ. ಸೊ 4ನೇ ಕಂತಿನ ಹಣ ಇನ್ನೂ ಕೆಲವ್ರಿಗೆ ಬಂದಿಲ್ಲ, ಕೆಲವರಿಗೆಲ್ಲ ಕೇವಲ 1% ಜನಕ್ಕೆ ಮಾತ್ರ ಬಂದಿದೆ ಅಂತ ಹೇಳ್ತೀನಿ. ಸೊ ನಿಮಗೂ ಇನ್ನೂ ಬಂದಿಲ್ಲ ಅಂದರೆ ಡಿಸೆಂಬರ್ 31ವರೆಗೂ ವೇಟ್ ಮಾಡಿ. ಹಾಗೆ ಇಂಥ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.